ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ತುಂಬ ದಿನ ಆದಮೇಲೆ ಮತ್ತೆ ವ್ಲಾಗ್ ಮಾಡ್ತಾ ಇದ್ದೀನಿ. ವ್ಲಾಗ್ ಶುರು ಮಾಡೋದಕ್ಕೂ ಮುಂಚೆಗೆ ಕ್ಷಮೆ ಕೇಳಿಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸ್ವಲ್ಪ ತಡ ಆಗ್ತಾ ಇದೆ. ಸೊ ನನ್ನ ಪರಿಸ್ಥಿತಿ ನಿಮಗೂ ಕೂಡ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ನನ್ನ ಹಸ್ಬೆಂಡ್ ಊರಿಗೆ ಹೋಗಿದ್ರು. ಅವ್ರು ಬಂದಿದ್ದ ಖುಷಿಲಿ ಪ್ರೀತಮ್ ಕಂಟ್ರೋಲೇ ಮಾಡೋಕ್ಕಾಗ್ತಾ ಇಲ್ಲ. ಜಸ್ಟ್ 2 days ಮಿಸ್ ಮಾಡ್ಕೊಂಡಿದ್ದಕ್ಕೆ ಅವ್ರ ಡ್ಯಾಡಿ ಬಂದಾಗಿಂದ ಅಷ್ಟು ಸೌಂಡ್ ಮಾಡಿ ಖುಷಿ ಪಡ್ತಾ ಇದ್ದ. ಸೊ ಅದಾದಮೇಲೆ ಊರಲ್ಲಿ ಇವಾಗ ನಾವು ಒಂದ್ಸರಿ ಹೇಳಿದ್ದೆ, ನುಗ್ಗೆ ಗಿಡ ಹಾಕಿದ್ದೀವಿ, ಸುಮಾರು 200 ಗಿಡದ ಮೇಲೆ ಹಾಕಿದ್ವಿ. ಅದರಲ್ಲಿ ಇವಾಗ ಹೂವು ಬಿಡೋ ಟೈಮು. ಆದರೆ ಇವಾಗ ನಾವು ಗಿಡದಲ್ಲಿ ಕಾಯಿ ಬಿಡೋದಿಲ್ಲ. ಯಾಕೆಂತಂದರೆ ತುಂಬ ಚಿಕ್ಕ ಗಿಡ, ಕಾಯಿ ಬಿಟ್ಟರೆ ಬಾರಕ್ಕೆ ಗಿಡ ಮುರಿದೋಗುತ್ತೆ ಅಂತೇಳಿ ಹೂವು ಮತ್ತು ಎಲೆ ಎಲ್ಲ ತಂದುಬಿಡ್ತಾರೆ ಯಾವಾಗಾದ್ರೂ ಹಿಂಗೆ ಹೋದಾಗ. ಕಾಯಿ ಇನ್ನೂ ಬಿಡೋದಕ್ಕೆ ಬಿಟ್ಟಿಲ್ಲ. ತುಂಬ ಚಿಕ್ಕ ಚಿಕ್ಕ ಗಿಡದಲ್ಲೇ ಕಾಯಿ ಬಂದುಬಿಟ್ಟಿದೆ. ಇನ್ನು ಇದು ಅದೇ ತೋಟದಲ್ಲಿ ಹಾಕಿರುವಂತಹ ನಾಟಿ ಕರಿಬೇವು ಸೊಪ್ಪಿನ ಗಿಡ. ಎಷ್ಟು ಘಮ ಘಮ ಅನ್ನುತ್ತೆ ಅಂತ ಅಂದರೆ ನಿಜವಾಗ್ಲೂ ಒಂದು ಸ್ವಲ್ಪ ನೀವು ಹಿಂಗೆ ಸ್ಮೆಲ್ ಮಾಡಿದ್ರೆ ಕಳೆದೋಗ್ತೀರ. ಒರಿಜಿನಲ್ ಕರಿಬೇವಿನ ಘಮ ಅಷ್ಟು ಚೆನ್ನಾಗಿತ್ತು. ಸರಿ, ಕರಿಬೇವಿಂದು ಚಟ್ನಿ ಪುಡಿ ಮಾಡಿದ್ದೆ ನಾನು ಲಾಸ್ಟ್ ಟೈಮ್ ಬ್ಲಾಗಲ್ಲಿ ಹಾಕಿದ್ದೀನಿ ಅಂತ ಅಂದ್ಕೊಳ್ತೀನಿ. ಅದನ್ನು ಮಾಡಿ ಇಟ್ಕೊಳ್ಳೋಣ, ಬೇಕಾದಾಗ ತಿನ್ಬೋದು. ಇಲ್ಲಾಂತಂದರೆ ಅದರದ್ದೊಂದು ಗೊಜ್ಜು ಥರ ಮಾಡ್ಕೊಬೋದು. ಕರಿಬೇವಿನ ಸೊಪ್ಪು ಹಾಕಿ ಅದನ್ನು ಕೂಡ ಸ್ಟೋರ್ ಮಾಡಿ ಬಿಸಿ ಅನ್ನ ಮಾಡಿದಾಗ ಹಾಕ್ಕೊಂಡು ತುಪ್ಪ ಹಾಕೊಂಡು ತಿನ್ಬೋದು. ಅದಾದರೂ ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಒಣಗಿಸೋಣ, ಇನ್ನು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ ಅಂತ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ನುಗ್ಗೆ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಫ್ರಿಜ್ಗೆ ಇಟ್ಕೊಂಡೆ. ಬಸ್ಸಾರು ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಜಾಸ್ತಿ ಕಾಯಿ ತುರಿ ಹಾಕಿ ಪಲ್ಯನಾದರೂ ಮಾಡ್ಕೋಬೋದು. ಇನ್ನು ಸ್ಟಾರ್ ಫ್ರೂಟ್ ಬಿಟ್ಟಿದೆ, ಅದಿನ್ನೂ ಹಣ್ಣಾಗಿಲ್ಲ, ಸ್ವಲ್ಪನೇ ತೊಗೊಂಡು ಬಂದಿದ್ದಾರೆ. ಇನ್ನು ಅವ್ರ ಫ್ರೆಂಡ್ ಊರಿಗೆ ಹೋಗಿದ್ವಿ ಮಡಿಕೇರಿಗೆ. ಅವಾಗ ಅವ್ರ ನೆನಪಿಗೆ ಅಂತ ಹೇಳ್ಬಿಟ್ಟು ಒಂದು ಬಟರ್ ಫ್ರೂಟ್ ಗಿಡ ತಂದು ಹಾಕಿದ್ರು ಊರಲ್ಲಿ. ಅದ್ರ ಗಿಡದಲ್ಲಿ ಇವಾಗ ಲಾಸ್ಟ್ ಇಯರಿಂದ ಕಾಯಿ ಕೂಡ ಬಿಡ್ತಾ ಇದೆ. ಅದ್ರದ್ದು ಒಂದು 4-5 ಕಾಯಿ ತೊಗೊಂಬಂದಿದ್ರು. ಯಾವಾಗಾದ್ರೂ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಎತ್ತಿಟ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಇವತ್ತು ಅಮ್ಮ ಅಕ್ಕ ಮನೆಗೆ ಹೋಗಿದ್ರು. ನಾವು 3 ಜನ ಸೇರಿಲ್ಲ ಅಂದ್ರೂ ಯಾರನ್ನ ಇಬ್ಬರು ಸೇರಿದ್ರು ಫೋನ್ ಮಾಡ್ಕೊಂಡು ಗಂಟೆಗಟ್ಟಲೆ ಮಾತಾಡ್ತೀವಿ. ಒಂದು 2 hour ಮಾತಾಡಿದ್ದೀನಿ. ಅದಾದಮೇಲೆ ಚಪ್ಪಲ್ ಸ್ಟ್ಯಾಂಡ್ ಬುಕ್ ಮಾಡಿದ್ದೆ. ಯಾಕೆ ಅಂತಂದರೆ ಮನೆಯಲ್ಲಿ 4 ಜನ ಇದ್ದೀವಿ. 4 ಜನಕ್ಕೂ 4 ಜೊತೆ ಚಪ್ಪಲ್ ಇದ್ರೂ ಕೂಡ ಅಲ್ಲಿ ಹೊರಗಡೆ ಇಡೋಕ್ಕಾಗ್ತಾಯಿಲ್ಲ. ತುಂಬ ಮಿಸ್ ಆಗ್ತಾಯಿತ್ತು. ಮತ್ತು ಹೊಸ ಚಪ್ಪಲೆಲ್ಲ ಬೇಗ ಹಾಳಾಗ್ತಾಯಿತ್ತು. ಡಸ್ಟ್ ಆಗೋದು ಮತ್ತು ಯೂಸ್ ಮಾಡ್ದಲೆ ಅದು ಮೇಂಟೈನ್ ಮಾಡ್ದಲೆ ತುಂಬ ಹಾಳಾಗಿ ಹೋಗ್ತಿದ್ದು. ಸರಿ ಅಂತ ಹೇಳ್ಬಿಟ್ಟು ಮನೆ ಒಳಗಡೆ ಸ್ವಲ್ಪ ಚೆನ್ನಾಗಿರೋದನ್ನ ಇಟ್ಕೊಳ್ಳೋಣ ಬಾಲ್ಕನಿಲಿ ಅಂತ ಹೇಳ್ಬಿಟ್ಟು, ನನಗಿಂತ ಮುಂಚೆಗೆ ನನ್ನ ಹಸ್ಬೆಂಡ್ ಹೊರಗಡೆ ನೋಡೋಕ್ಕಾಗ್ತಾಯಿಲ್ಲ ಸ್ಲಿಪ್ಪರ್ಸ್ನ ಈ ಥರ ಎಲ್ಲ ಹಾಕಿರೋದು. ಈ ಥರದ್ದು ಏನಾದರೂ ಇದ್ದರೆ ನೋಡು ಅಂತ ಹೇಳಿ ಅಮೆಝಾನಲ್ಲಿ ಒಂದು ಸರ್ಚ್ ಮಾಡಿ ತೊಗೊಂಡೆ. ನಾನು ಎಕ್ಸ್ಪೆಕ್ಟ್ ಮಾಡಿರೋ ರೇಂಜ್ಗಿಲ್ಲ ಕ್ವಾಲಿಟಿ. ಪ್ರೈಸ್ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ರಿಟರ್ನ್ ಕೊಟ್ಬಿಡ್ತೀನಿ ಅಂತ ಅಂದೆ. ಇಲ್ಲ ಪರವಾಗಿಲ್ಲ, ಚೆನ್ನಾಗಿದೆ, ಮನೇಲಿ ಇಡಕ್ಕೆ ತಾನೆ ಅಂತ ಹೇಳಿ ನಮ್ಮ ಮನೆಯವರು ಇಟ್ಕೊಂಡ್ರು. ಇನ್ಸ್ಟಾಲೇಷನ್ ಕೂಡ ಸ್ವಲ್ಪ ರಿಸ್ಕ್ ಅನ್ನಿಸ್ತು. ಸಿಕ್ಕಾಪಟ್ಟೆ ಟ್ರಿಕ್ಕಿ ಆಗಿತ್ತು. ಒಂದು ಸ್ವಲ್ಪ ಗೊತ್ತಾಗೋ ತನಕ ಈಸಿ, ಗೊತ್ತಾಗೋ ತನಕ ಕಷ್ಟ ಅಂತ ಅನ್ಸುತ್ತೆ. ಎಲ್ಲ ಫಿಕ್ಸ್ ಮಾಡಿ ಕೊಟ್ಟರು. ನಾನೇ ಫಸ್ಟ್ ಟ್ರೈ ಮಾಡಿದೆ, ಆಗಿಲ್ಲ. ಆಮೇಲೆ ಸ್ವಿಂಗ್ ಚೇರ್ ತೊಗೊಂಡು ಬಂದು ಒಳಗಡೆ ಇಟ್ಬಿಟ್ಟು ಅಲ್ಲಿ ಇಟ್ಕೊಳ್ಳೋಣ ಅಂತೇಳಿ, ಮನೆ ಒಳಗೆ ಬೇಡ, ಬಾಲ್ಕನಿ ಅಂತಂದರೆ ಸ್ವಲ್ಪ ಹೊರಗಡೆ ಬಂದಂಗೆ ಆಗುತ್ತೆ ಅಂತೇಳಿ ಹಾಕಿದೆ. ಇನ್ನು ಅಲ್ಲಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು ಸ್ಲಿಪ್ಪರ್ ಇಡ್ಬೋದು, ಒಂದು 20 ಜೊತೆ ಮೇಲೆ ಇಟ್ಕೋಬೋದು. ಸರಿ ಇನ್ನೇನು ಅಂತ ಹೇಳ್ಬಿಟ್ಟು ಸ್ವಲ್ಪ ಗ್ಯಾಪ್ ಎಲ್ಲ ಇರೋದಕ್ಕೆ ನಂಗೆ ಓಕೆ ಅಂತ ಅನ್ನಿಸ್ತು. ಇಲ್ಲಾಂದರೆ ತುಂಬ ಕ್ಲೋಸ್ ಆಗಿಬಿಟ್ರೆ ಸ್ಮೆಲ್ಲೆಲ್ಲ ಬರಲ್ಲ. ಯಾಕೆ ಅಂತಂದರೆ ಮನೆ ಒಳಗಡೆ ಇರೋ ಸ್ಲಿಪ್ಪರ್ ಅಂತಂದರೆ ನಾನು ಕ್ಲೀನ್ ಮಾಡೇ ಇಟ್ಟಿರ್ತೀನಿ, ಡೈರೆಕ್ಟಾಗಿ ತೊಗೊಂಬಂದು ಇಡೋದಿಲ್ಲ. ಇನ್ನು ಹೊರಗಡೆ ಇದ್ದಿದ್ದನ್ನೆಲ್ಲ ತೊಗೊಂಡು ಬಂದು ಹಾಕಿದೆ. ಈ ಬಾಕ್ಸಲ್ಲಿ ಏನೇನು ಇಡ್ತೀನೋ ಅದನ್ನೆಲ್ಲ ಸ್ವಲ್ಪ ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸೋಣ. ವಾಶ್ ಮಾಡೋದು, ರಬ್ಬರ್ ಶೂ ಅದೆಲ್ಲ ಇದೆಯಲ್ಲ ಅದನ್ನೆಲ್ಲ ನೀರಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡ್ಬೋದು. ಅದನ್ನ ವಾಶ್ ಮಾಡೋಣ. ಇನ್ನು ವಾಶ್ ಮಾಡೋಕ್ಕಾಗ್ದಲೇ ಇರೋದನ್ನೆಲ್ಲ ಬಟ್ಟೆಲಿ ಒರೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಒರೆಸಿ ಜೋಡಿಸಿದೆ. ಸುಮಾರು ಒಂದು 25 ಇದ್ರ ಮೇಲೆ ಇಡ್ಬೋದು. ತುಂಬ ಚೆನ್ನಾಗಿದೆ. ಮೇಲ್ಗಡೆ 2 ಸ್ಟೆಪ್ ಕೊಟ್ಟಿದ್ದಾರೆ, ಕೆಳಗಡೆ 2 ಡ್ರಾಯರ್ ಓಪನ್ ಮಾಡೋ ಥರ ಕೊಟ್ಟಿದ್ದಾರೆ. ಇನ್ನೂ ಒಂದಿಷ್ಟು ಸ್ಲಿಪ್ಪರ್ಸ್ ಎಲ್ಲ ವೇಸ್ಟ್ ಆಗಿಬಿಟ್ಟಿತ್ತು ಅಲ್ಲೇ ಇಟ್ಟು ಏನಾಗುತ್ತೆ ಗೊತ್ತಾ, ಒಂದ್ರ ಮೇಲೆ ಒಂದು ಸ್ಲಿಪ್ಪರ್ ಇಟ್ಟಾಗ ಬೇಗ ಹಾಳಾಗ್ಬಿಡುತ್ತೆ. ಪಕ್ಕದಲ್ಲಿ ಇಡಬೇಕು. ಇಲ್ಲಿ ಸ್ಪೇಸ್ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಚಪ್ಪಲ್ ಮೇಲೆ ಒಂದು ಇಡೋ ಥರ ಇಟ್ಟು ಸುಮಾರು ಚಪ್ಪಲ್ ಹಾಳಾಗ್ಬಿಟ್ಟಿದ್ದು. ಸೊ ಹಾಗಾಗಿ ನಾನು ಅದನ್ನು ಬೇಕು ಅಂತ, ಯಾಕೆ ಅಂತಂದರೆ ಮನೇಲಿ ಏನೇ ವಸ್ತುನ ಆರ್ಗನೈಸ್ ಮಾಡ್ತೀವಿ ಅಂತಂದರೆ ಒಂದು ಪ್ಲೇಸ್ ಇರಬೇಕು ಅದಕ್ಕೆ ಆದಂಥ. ಆವಾಗ ಜಾಗ ಆಗಲಿ ಆ ವಸ್ತು ಆಗಲಿ ತುಂಬ ಚೆನ್ನಾಗಿರುತ್ತೆ, ತುಂಬ ದಿನ ಬಾಳಿಕೆ ಬರುತ್ತೆ. ಸೊ ಅದೇ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಇನ್ನು ನನ್ನ ಹಸ್ಬೆಂಡೆಲ್ಲ ಒಳಗಡೆ ಇಟ್ಟಿಲ್ಲ, ಅವಳದೆಲ್ಲ ಹೊರಗಡೆ. ಮತ್ತು ಸ್ಕೂಲಿಗೆ ಹಾಕೊಂಡು ಹೋಗೋ ಶೂಗಳು, ಡೈಲಿ ವೇರ್ ಮಾಡುವಂಥ ಸ್ಲಿಪ್ಪರ್ಸ್, ಇದಿಷ್ಟನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಹೊಡೆದ್ಬಿಟ್ಟು ಅಲ್ಲೆಲ್ಲ ಫಸ್ಟ್ ಚಪ್ಪಲ್ ಸ್ಟ್ಯಾಂಡ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಅಲ್ಲಿದ್ದು ಶೂನೆಲ್ಲ ಜೋಡಿಸ್ಕೊಂಡು ಕಸ ಎಲ್ಲ ಕ್ಲೀನಾಗಿ ಗುಡಿಸ್ಕೊಂಡೆ. ಇನ್ನು ಮನೆ ಒಳಗೆ ಇಟ್ಟಿರೋದ್ರಿಂದ ಸ್ಮೆಲ್ ಏನು ಬರಬಾರ್ದು ಅಂತ ಹೇಳ್ಬಿಟ್ಟು ಈ ರೂಮ್ ಫ್ರೆಶ್ನರ್ ಬರುತ್ತಲ್ಲ ಅದನ್ನೇ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಇದು ನೆಶೆ ಉಂಡೆ ಅಂತ ನಾವು ಹೇಳ್ತೀವಿ, ನೀವೇನಂತ ಹೇಳ್ತೀರಾ ಕಮೆಂಟಲ್ಲಿ ಹೇಳಿ. ಅದನ್ನು ಒಂದೊಂದನ್ನು ಅಲ್ಲಲ್ಲೊಂದು ಕಾರ್ನರಲ್ಲಿ ಇಡ್ತೀನಿ. ಹೊರಗಡೆನೂ ಅಷ್ಟೇ, ಒಳಗಡೆನೂ ಅಷ್ಟೇ. ಇದರಿಂದ ಚಪ್ಪಲ್ ಸ್ಟ್ಯಾಂಡ್ ಸ್ಮೆಲ್ ಬರೋದಿಲ್ಲ, ಘಮ ಘಮ ಅಂತ ಇರುತ್ತೆ. ಶೂ ಒಳಗೂ ಒಂದೊಂದು ಹಾಕಿರ್ತೀನಿ. ವೈಟ್ ಶೂ ಹಾಕೊಂಡಾಗ ಬ್ಲ್ಯಾಕ್ ಒಳಗಡೆ ಶಿಫ್ಟ್ ಮಾಡೋದು, ಬ್ಲ್ಯಾಕ್ ಹಾಕಿದಾಗ ವೈಟಿಗೆ ಶಿಫ್ಟ್ ಮಾಡೋದು, ಈ ಥರ. ಸೊ ಸ್ಮೆಲ್ ಅಷ್ಟು ಬರೋದಿಲ್ಲ ಶೂನು ಕೂಡ. ಜಾಸ್ತಿ ಇನ್ನೇನು ಯೂಸ್ ಮಾಡಲ್ಲ. ಎಲ್ಲ ಕ್ಲೀನ್ ಮಾಡಿಕೊಂಡೆ.
ಸೊ ಇವತ್ತು ಇಡೀ ದಿನ ಇದೇ ಕೆಲಸ ಆಗೋಯ್ತು. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತೊಬ್ಬರು ಬರ್ತ್ಡೇಗೆ ಇನ್ವೈಟ್ ಮಾಡಿದ್ರು, ಅಲ್ಲಿಗೆ ಹೋಗಬೇಕು. ಅದ್ರ ಜೊತೆಗೆ ಪ್ರೀತಮ್ ನಮ್ಮ ಪ್ರಗತಿನ ಇಬ್ಬರನ್ನು ಸ್ಕೂಲಿಗೆ ಕಳಿಸ್ದೆ. ಇನ್ನು ಈ ಟೀದು ಏನು ವೆಸಲ್ ಕೇಳ್ತಾ ಇದ್ರಿ, ಟೀ ಪಾತ್ರೆ ಏನಿದೆ ಅಲ್ಲ ಇದು ತುಂಬ ಚೆನ್ನಾಗಿದೆ. ಯಾಕೆಂತಂದರೆ ನಮ್ಮ ಇಬ್ಬರಿಗೆ ಟೀ ಮಾಡೋದು 2 ಗ್ಲಾಸ್ ಟೀ ಮಾಡ್ತೀವಿ, ಅದಕ್ಕೆ ದೊಡ್ಡ ದೊಡ್ಡ ಪಾತ್ರೆ ಇಟ್ಬಿಟ್ಟು ತೊಳಿಬೇಕಾಗಿತ್ತು. ಅದಕ್ಕೆ ನಂಗೆ ಪುಟಾಣಿದೊಂದು ಬೇಕಿತ್ತು ಡೈಲಿ ಯೂಸ್ ಮಾಡೋದಕ್ಕೆ. ಗೆಸ್ಟ್ ಬಂದಾಗ ಅಥವಾ ಯಾರಿಗಾದ್ರೂ ಜಾಸ್ತಿ ಕ್ವಾಂಟಿಟಿ ಮಾಡಬೇಕಂದ್ರೆ ಸುಮಾರು ಇದ್ದಾವೆ, ಬಟ್ ನಮ್ಮ ಒಬ್ರಿಗೋಸ್ಕರ ಇಷ್ಟು ದೊಡ್ಡ ತಪ್ಪಲೆ ಇಡಬೇಕಲ್ಲ ಅಂತ ಹೇಳ್ಬಿಟ್ಟು ಪುಟಾಣಿದೊಂದು ಹುಡುಕ್ತಾ ಇದೆ. ಅದು ಇಷ್ಟೇ ml ಬೇಕಂತ ಹುಡುಕ್ತಾ ಇದೆ. ನಂಗೆ ಇದೊಂದು ಚೆನ್ನಾಗಿ ಸಿಕ್ತು, ಇಂದಿಸ್ ವ್ಯಾಲಿದು. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಸರಿ ಅಂತ ಹೇಳ್ಬಿಟ್ಟು ಅದನ್ನೇ ತೊಗೊಂಡೆ. ಅದರದ್ದು ಹ್ಯಾಂಡಲ್ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಹಾಲನ್ನ ಬೆಳಗ್ಗೆನೆ ಚೆನ್ನಾಗಿ ಕಾಯಿಸಿಟ್ಟಿದೆ. ಇದನ್ನು ಕೆನೆ ಫಸ್ಟ್ ಎತ್ತಿಟ್ಬಿಡ್ತೀನಿ. ಕೆನೆ ಬರೋ ತನಕ ಹಾಲಿಗೆ ನೀರು ಮಿಕ್ಸ್ ಮಾಡಬಾರ್ದು. ಗಟ್ಟಿ ಏನು ಪಾಕೆಟ್ ಹಾಲಿರುತ್ತೋ ಅದನ್ನು ಚೆನ್ನಾಗಿ ಕುದಿಸಿ ಬರೋ ಕೆನೆ ಎಲ್ಲ ತೆಗೆದ್ಬಿಟ್ಟು ಆಮೇಲೆ ನೀರು ಮಿಕ್ಸ್ ಮಾಡಿ ಇನ್ನೊಂದ್ಸರಿ ಕುದಿಸಿದ್ರೆ ಸಂಜೆ ಒಳಗಡೆ ಇನ್ನಿಷ್ಟು ಕೆನೆ ಬರುತ್ತೆ. ಇನ್ನು ಇದು ಓಟ್ಸ್ ಮತ್ತು ಒಣದ್ರಾಕ್ಷಿ ಹಾಕಿ ಮಾಡಿರುವಂಥ ಬಿಸ್ಕೆಟು, ಅದ್ರ ಜೊತೆಗೆ 1 ಕಪ್ ಕಾಫಿ ಕುಡಿತಾ ಇದ್ದೀನಿ. ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ರು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಹೇಳಿ. ಇನ್ನು ಬೆಳಗ್ಗೆ ಇದ್ದರೆ ಹನುಮಾನ್ ಚಾಲೀಸು ಅಥವಾ ವೆಂಕಟೇಶ್ವರ ಸ್ವಾಮಿಯ ಸ್ತೋತ್ರಗಳು, ಶ್ಲೋಕಗಳು ಇವೆಲ್ಲ ನಾನು ಕೇಳಿಸ್ಕೊತಾ ಇರ್ತೀನಿ. ನಂಗೆ ತುಂಬ ಖುಷಿ ಕೊಡುತ್ತೆ ಮನಸ್ಸಿಗೆ. ಹಾಗೆ ನನ್ನ ವ್ಯೂವರ್ಸ್ ಯಾವಾಗಲೂ ಕಮೆಂಟ್ ಮಾಡ್ತಾ ಇರ್ತಾರೆ, ಅಕ್ಕ ನಿಮಗೆ ವ್ಯೂಸ್ ಯಾಕೆ ಡೌನ್ ಇದೆ, ಎಷ್ಟು ಕ್ರಿಯೇಟಿವ್ ಆಗಿ ವಿಡಿಯೋಸ್ ಮಾಡ್ತೀರಾ, ಕ್ವಾಲಿಟಿ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ, ಬಟ್ ನೀವೇನಂತ ಅಂದರೆ ಹಾರ್ಡ್ ವರ್ಕ್ ಮಾಡ್ತೀರಾ, ಬಟ್ ನಿಮ್ಮ ಹತ್ರ ಸ್ಮಾರ್ಟ್ ವರ್ಕ್ ಇಲ್ಲ ಅಂತ ಹೇಳ್ತಾಯಿದ್ರು. ನಿಜವಾಗ್ಲೂ ನಂಗೆ ಅದ್ರ ಬಗ್ಗೆ ಐಡಿಯಾನೇ ಬರ್ತಾಯಿಲ್ಲ. ಸ್ವಲ್ಪ ಯೋಚನೆ ಮಾಡಿದೆ ನಾನು, ಹೆಂಗೆ ಸ್ಮಾರ್ಟ್ ವರ್ಕ್ ಅಂತ ಯಾಕೆ ಅಂತಂದರೆ ಪ್ರತಿಯೊಬ್ಬರು ಬರೋದು ಇಲ್ಲಿಗೆ ಕೊನೆಗೆ ಒಂದು ಒಳ್ಳೆ ವ್ಯೂಸನ್ನು ತೊಗೊಳೋದಕ್ಕೇನೆ. ಬಟ್ ಅದಾಗಿಲ್ಲ ಅಂದಾಗ ನನಗೂ ಡೌಟ್ ಆಯಿತು. ಬಟ್ ಯೋಚನೆ ಮಾಡಿದೆ, ನನಗೇನು ಐಡಿಯಾನೇ ಬರಲಿಲ್ಲ. ಇದನ್ನು ನೀವೇನಾದರೂ ಅಬ್ಸರ್ವ್ ಮಾಡಿದರೆ, ನನಗೇನಾದರೂ ಸಜೆಷನ್ ಕೊಡಬೇಕಂತ ಇದ್ದರೆ ಖಂಡಿತ ನೀವು ಕಮೆಂಟ್ ಸೆಕ್ಷನಲ್ಲಿ ಸಜೆಷನ್ ಕೊಡಿ, ನಾನು ತೊಗೊಳ್ತೀನಿ. ಇನ್ನು ಕರಿಬೇವಿನ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಚಟ್ನಿ ಅನ್ನೋದಕ್ಕಿಂತ ಗೊಜ್ಜು ಇದು. ನಾವು ಪುಳಿಯೋಗರೆ ಗೊಜ್ಜು, ಟೊಮೊಟೊ ಗೊಜ್ಜು ಎಲ್ಲ ಮಾಡ್ತೀವಲ್ಲ ಅದೇ ಥರ. 1 ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡ್ರೆ 1 2 ಸ್ಪೂನಷ್ಟು ತೊಗರಿಬೇಳೆ ತೊಗೊಬೇಕು. ಅದಕ್ಕೆ ಸ್ವಲ್ಪ ಧನಿಯಾ, ಸ್ವಲ್ಪ ಮೆಣಸು, ಖಾರಕ್ಕೆ ಹೆಂಗೆ ಬೇಕು ಹಂಗೆ ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಉರಿಬೇಕು. ಚೆನ್ನಾಗಿ ಘಮ ಘಮ ಬರಬೇಕು. ಜೀರಿಗೆನ ಕೊನೆಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದು ಚಟ ಅಂತ ಸಿಡಿಯುತ್ತೆ. ಇನ್ನು ಮಿಕ್ಕಿದೆಲ್ಲ ಉರಿಯೋದಕ್ಕೆ ಆಗೋದಿಲ್ಲ. ಚೆನ್ನಾಗಿ ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ತಣ್ಣಗಾದ್ಮೇಲೆ ಅದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ಇನ್ನು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿಕಾಯಿ, ನಾಟಿ ಕರಿಬೇವಿನ ಸೊಪ್ಪು ಆದರೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಬರುತ್ತೆ. ಇದನ್ನ ಸ್ಟೋರ್ ಮಾಡಿ ಕೂಡ ನಮಗೆ ಬೇಕಾದಾಗ ತಿನ್ಬೋದು, ಕೆಡೋದಿಲ್ಲ. ಇನ್ನು ಹುಣಸೆಹಣ್ಣು ಕೂಡ ಸ್ವಲ್ಪ ನೆನೆ ಹಾಕಿಟ್ಟಿದ್ದೀನಿ. ಹುಣಸೆಹಣ್ಣು ಹಾಕೋದ್ರಿಂದ ಕೆಡೋದಿಲ್ಲ. ಇದನ್ನು ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ. ಕರಿಬೇವಿನ ಸೊಪ್ಪು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕ್ರಿಸ್ಪಿ ಆದಮೇಲೆ ಸ್ವಲ್ಪ ಸೈಡ್ಗೆ ಇಟ್ಕೊಂಡು ತಣ್ಣಗಾದ್ಮೇಲೆ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಥರ ರುಬ್ಕೋಬೇಕು. ಇದು ಕೂದಲು ಉದುರ್ತಾ ಇದೆ ಅಥವಾ ಕೂದಲು ಚೆನ್ನಾಗಿ ಬೆಳಿಬೇಕು ಅಂತ ಇದ್ದರೆ ಕರಿಬೇವಿನ ಸೊಪ್ಪನ್ನ ಡೈರೆಕ್ಟಾಗಿ ತಿನ್ನಬೇಕು ಅಂತ ಹೇಳ್ತಾರೆ. ಬಟ್ ಅದು ಹಿಂಗೆ ಅಂತಂದರೆ ಸ್ಟೋರ್ ಮಾಡಿ ತಿಂದರೆ ನಿಜವಾಗ್ಲೂ ಅದು ವರ್ತ್ ಅಲ್ಲ. ಗಿಡದಿಂದ ಕಿತ್ತು ತಿನ್ನಬೇಕು, ಅದರಿಂದ ವರ್ತ್ ಆಗುತ್ತೆ. ಬಟ್ ನಮ್ಗೆ ಅಷ್ಟು ಎಲ್ಲೇ ಆಗುತ್ತೆ, ಗಿಡಗಳು ಎಲ್ಲಿರುತ್ತೆ ಅಲ್ವಾ. ಹಾಗಾಗಿ ನಾನು ಈ ಥರ ಏನಾದರೂ ಮಾಡ್ಕೊಂಡು ಇಟ್ಕೊತಿರ್ತೀನಿ. ಬಟ್ ಈ ಸರಿ ಮಾಡೋಕ್ಕಾಗಿರಲಿಲ್ಲ, ಸೊಪ್ಪೇ ಸಿಕ್ಕಿರಲಿಲ್ಲ ಚೆನ್ನಾಗಿರೋದು. ಊರಿಂದ ತಂದಮೇಲೆ ಮಾಡೋಣ ಅಂತ ಹೇಳಿ ಮಾಡಿದೆ. ಎಣ್ಣೆಗೆ ಸ್ವಲ್ಪ ಸಾಸಿವೆ, ಮೆಂತ್ಯ ಕಾಳು ಮತ್ತು ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಮತ್ತು ಸಾಂಬಾರು ಈರುಳ್ಳಿ ಬರುತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋ ತನಕನೂ ಫ್ರೈ ಮಾಡಿಕೊಂಡು 1 2 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಉರಿಬೇಕು, ಸ್ವಲ್ಪ ಸಾಫ್ಟ್ ಆಗಲಿ. ಇಲ್ಲಿ ಇದು ಚೆನ್ನಾಗಿ ಆರಿದೆ, ಅದನ್ನು ಪೌಡ್ರ್ ಮಾಡ್ಕೊಳ್ತೀನಿ. ಅದು ಪೌಡ್ರ್ ಆದಮೇಲೆ ಅದೇ ಮಿಕ್ಸಿ ಜಾರ್ಗೆ ಕರಿಬೇವಿನ ಸೊಪ್ಪು, ನೀರು ಹಾಕಿ ಅದನ್ನು ಚೆನ್ನಾಗಿ ಪೇಸ್ಟ್ ಥರ ರುಬ್ಕೋತೀನಿ. ಇದಿಷ್ಟೇ, ತುಂಬಾ ಈಸಿ. ಒಂದು ಸರಿ ಮಾಡಿಟ್ಕೊಂಡ್ರೆ ಪುಳಿಯೋಗರೆ ಗೊಜ್ಜು ಹೆಂಗೆ ಮಾಡಿಟ್ಕೊಳ್ತೀವೋ ಹಾಗೆ ಮಾಡಿಟ್ಕೊಂಡು ಬೇಕಾದಾಗ ಅಥವಾ ಅನ್ನಕ್ಕೆ ಏನೂ ಇಲ್ಲ ಅಂದಾಗ ಇದನ್ನು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ತಿನ್ಬೋದು. 1 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿದ್ದೀನಿ. ಕರಿ ಪೌಡರ್ ಅಂತ ಬರುತ್ತೆ, ನೀವು ಮಾಡಿಟ್ಕೊಂಡಿದ್ರೆ ಅದು ಹಾಕ್ಕೋಬೋದು. ಅದಿಲ್ಲ ಅಂದರೆ ಸಾಂಬಾರು ಪುಡಿನೇ ಹಾಕ್ಕೋಬೋದು. ಅದು ಹಾಕ್ಕೊಂಡು ರುಬ್ಬಿರೋ ಪೌಡರ್ ಇತ್ತಲ್ಲ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇರೋದಕ್ಕೆ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದರೊಳಗೆ ಅರ್ಧ ಪೌಡ್ರ್ ಹಾಕ್ಕೊಂಡ್ರೂ ಆಗುತ್ತೆ. ಕರಿಬೇವಿನ ಸೊಪ್ಪು 1 2 3 ಇಡಿ ಅಷ್ಟು ಕರಿಬೇವಿನ ಸೊಪ್ಪು ತಗೊಂಡಿದ್ದೆ, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಅದಕ್ಕೆ ಹುಣಸೆ ಹಣ್ಣಿನ ರಸ ಮತ್ತು ಅದ್ರ ಜೊತೆಗೆ ನಾನು ಚೆನ್ನಾಗಿ ಹುಣಸೆ ಹಣ್ಣನ್ನ ತೊಳೆದು ಗೊಜ್ಜಿಗೆ ಅಂದರೆ ಅದು ಸ್ವಲ್ಪ ಗಟ್ಟಿಗೆ ಆಗಬೇಕು, ಎಣ್ಣೆ ಸಪ್ರೇಟ್ ಆಗೋ ತನಕ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಎಣ್ಣೆ ಸಪ್ರೇಟ್ ಆಗೋ ತನಕ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ಅಂದರೆ ಗೊಜ್ಜು ಥರ ಆಗೋ ಥರ ಕುದಿಸ್ಕೊಂಡ್ರೆ ಗೊಜ್ಜು ರೆಡಿ ಆಗಿಬಿಡುತ್ತೆ. ಇದನ್ನು ಬಿಸಿ ಅನ್ನೋ ಜೊತೆಗೆ ಆರಾಮಾಗಿ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಸೊ ಇದನ್ನು ಖಂಡಿತ ಟ್ರೈ ಮಾಡಿ, ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಸೇಮ್ ಪುಳಿಯೋಗರೆ ಗೊಜ್ಜು ಥರನೇ ಇರುತ್ತೆ.
ಇದನ್ನು ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಹೇಳಿ. ಹಾಗೆ ಮರಿದಲ್ಲೇ ನೀವು ಹೇಳಿದಂತಹ ಸ್ಮಾರ್ಟ್ ವರ್ಕ್ ಯಾವುದು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಆ ಕಮೆಂಟ್ ಹಾಕಿರೋರು ಈ ವಿಡಿಯೋ ಏನಾದರೂ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಮನಸ್ಸಲ್ಲಿ ಏನಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಡೈರೆಕ್ಟಾಗಿ ಹಾಕಿ. ಸೊ ನಾನು ಅನಲೈಸ್ ಮಾಡ್ತೀನಿ. ನನ್ನ ಅನಿಸಿಕೆಯಲ್ಲಿ ನಾನು ಹಾರ್ಡ್ ವರ್ಕು ಮಾಡ್ತಾಯಿದ್ದೀನಿ, ಸ್ಮಾರ್ಟ್ ವರ್ಕು ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಈ ಜನ್ರೇಷನ್ಗೆ ಏನು ಇಂಪಾರ್ಟೆಂಟ್ ಆಗುತ್ತೋ ಅದಷ್ಟೇ ನಾನು ಕೊಡಬೇಕು ಅಂತ ಅಂದ್ಕೊಂಡೆ. ಸುಮ್ಮನೆ ಅಟ್ರ್ಯಾಕ್ಟ್ ಮಾಡಿ ವ್ಯೂವರ್ಸ್ನ ಕರ್ಕೊಳ್ಳೋದಕ್ಕಿಂತ ನನ್ನ ಒಂದು ಎಫರ್ಟನ್ನು ನೋಡಿ ಬರೋ ವ್ಯೂವರ್ಸ್ ಸುಮಾರು ದಿನ ನನ್ನ ಜೊತೆ ಉಳಿತಾರೆ ಅಂತ ನಾನು ನಂಬಿದ್ದೀನಿ. ಹಾಗಾಗಿ ನಾನು ಆ ಥರ ನನ್ನ ಕೆಲಸನ ನಾನು ಮಾಡ್ತಾಯಿದ್ದೀನಿ. ಸೊ ಅದೂ ನನಗೆ ಸರಿ ಅಂತ ಅನಿಸ್ತಾ ಇದೆ. ಹಾಗಾಗಿ ಅದೇ ಥರ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ವ್ಯೂಸ್ ವೇರಿಯೇಷನ್ ನನಗೆ ಅದ್ರ ಬಗ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾಕೆ ಜಾಸ್ತಿ ಸಿಗ್ತಾ ಇಲ್ಲ ಅಥವಾ ಯಾಕೆ ನಂದು ವೈಲ್ಡಾಗಿ ರೀಚ್ ಆಗ್ತಾ ಇಲ್ಲ ಅಂತ ಹೇಳಿ ಅದಕ್ಕೆ ನನ್ನ ಹತ್ರ ಆನ್ಸರ್ ಇಲ್ಲ. ಬಟ್ ನನ್ನ ಬೆಸ್ಟ್ ನಾನು ಮಾಡ್ತಾಯಿದ್ದೀನಿ. ಗೊಜ್ಜು ರೆಡಿ ಆಯಿತು. ಇನ್ನು ಮಧ್ಯಾಹ್ನಕ್ಕೆ ರೆಡಿ ಆದೆ. ಗಿಫ್ಟ್ ತೊಗೊಂಡು ಬರಬೇಕಲ್ವಾ, ಏನಾದರೂ ಗಿಫ್ಟ್ ಕೊಡೋಣ ಅಂತ ಹೇಳಿ ಮಧ್ಯಾಹ್ನಕ್ಕೆ ಏನು ಮಾಡಿದೆ ಇವತ್ತು ಅಂತ ಅಂದರೆ ಅದನ್ನು ಹಾಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಕರಿಬೇವಿನ ಗೊಜ್ಜು, ಸಾಂಬಾರು ಅಂತ ಹೇಳ್ಬಿಟ್ಟು ಮೊಟ್ಟೆ ಸಾರು ಮಾಡಿಕೊಂಡೆ. ಮಕ್ಕಳೆಲ್ಲ ಬಂದುಬಿಡ್ತಾರೆ, ಇನ್ನು ಅವ್ರನ್ನೆಲ್ಲ ರೆಡಿ ಮಾಡಿಕೊಂಡು 6 ಗಂಟೆ ಹೇಳಿದರು. ಸರಿ ಹೋಗೋಣ ಅಂತ. ನಮ್ಮ ಮನೆಯವ್ರಿಗೂ ಕೆಲಸ ಇತ್ತು, ಬೇರೆ ಕಡೆ ಹೋಗಬೇಕು ಅಂತ ಹೇಳಿದರು ಅಂತ ಹೇಳಿ ಮುದ್ದೆ ಮೊಟ್ಟೆ ಸಾರು ಮಾಡಿ ಹಪ್ಪಳ ಕಡ್ದು ಎಲ್ಲ ರೆಡಿ ಮಾಡಿಕೊಂಡೆ. ಮಧ್ಯಾಹ್ನ ಟೈಮಲ್ಲಿ ಈ ಥರ ಒಂದು ಒಳ್ಳೆ ಅಡುಗೆ ಊಟ ಸಿಕ್ಬಿಟ್ರೆ ಅದಕ್ಕಿಂತ ಪುಣ್ಯ ಇನ್ನೇನಿದೆ ಅಲ್ವಾ. ಮನುಷ್ಯನಿಗೆ ನೆಮ್ಮದಿಯಾಗಿರಬೇಕು ಅಂತಂದರೆ ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ದೆ, ಯಾವಾಗಲೂ ಯೋಚನೆ ಇಲ್ದಲೇ ಇರೋ ಜೀವನ ಸಿಕ್ಬಿಟ್ರೆ ಸಾಕು. ಇನ್ನು ನಾನು ಎಲ್ಲೋದೆ ಅಂತಂದರೆ ಮಿನಿಸೋಗೆ ಹೋದೆ. ಒಂದ್ಸರಿ ಹೋಗಿದ್ದೆ ನಾನು ಮಿನಿಸೋದಲ್ಲಿ ಪ್ರಗತಿ ಬರ್ತಡೆಗೇನೋ ಗಿಫ್ಟ್ ತರೋದಕ್ಕೆ. ಕಾಸ್ಟ್ಲಿ ಇದೆ, ಬಟ್ ಹುಡುಗಿರ ಐಟಮ್ಗಳು ಸ್ವಲ್ಪ ಚೆನ್ನಾಗಿ ಒಂಥರ ಕ್ವಾಲಿಟಿಯಲ್ಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸರಿ ಗಿಫ್ಟ್ ಕೊಡ್ತಾ ಇದ್ದೀವಲ್ಲ, ಚೆನ್ನಾಗಿರೋದು ಏನಾದರೂ ಸಿಗ್ಬೋದೇನೋ ಅಂತ ನಾನು ಡೈರೆಕ್ಟಾಗಿ ಅಲ್ಲಿಗೆ ಹೋದೆ. ಏನು ತೊಗೋಬೇಕು ಅಂತಲೇ ಗೊತ್ತಾಗಲಿಲ್ಲ. ಹೆವಿ ಕಾಸ್ಟ್ಲಿ ಗೊತ್ತಾ, ಸಿಕ್ಕಾಪಟ್ಟೆ ಪ್ರೈಸ್ ಇಟ್ಟಿದ್ರು. ಆದರೆ ಕ್ವಾಲಿಟಿ ಹಾಗೆ ಚೆನ್ನಾಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಒಂದು ಬ್ಯಾಕ್ ಪ್ಯಾಕ್ ತೊಗೊಂಡೆ. ಇನ್ನು ಬಂದು ಎಲ್ಲರೂ ರೆಡಿ ಆಗೋದೆ. ಪ್ರಗತಿ ಸ್ಕೂಲಿಂದ ಬಂದು ಇವಾಗ ಪ್ರಗತಿಗೆ ಟೆಸ್ಟ್ ಏನೋ ಡೇಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಹೋಮ್ವರ್ಕ್ ಅದು ಇದು ಅಂತ ಮಾಡ್ತಾ ಇರ್ತಾರೆ. ಇನ್ನು ಪ್ರಗತಿನೂ ರೆಡಿ ಮಾಡಿಕೊಂಡು ಪ್ರೀತಮ್ ರೆಡಿ ಮಾಡಿಕೊಂಡು ಹೊರಟ್ವಿ. ನಮ್ಮ ಮನೆಯವರು ಹೊರಗಡೆ ಹೊರಟರು. ಸ್ವಲ್ಪ ಇದು ಸರ್ಪ್ರೈಸ್ ಆಗಿ ಅವ್ರಿಗೆ ಹೇಳೋಣ ಅಂದರೆ ಗೊತ್ತಿರಲಿಲ್ಲ, ಬರ್ತ್ಡೇ ಗರ್ಲ್ಗೆ ನಾವು ಬರ್ತೀವಿ ಅಂತ ಹೇಳಿ ಸರ್ಪ್ರೈಸಾಗಿ ಹೋಗೋಣ ಅಂತ ಹೇಳಿ ಹೊರಟಿದ್ದು. ಇನ್ನು ಸುಮಾರು ಜನಕ್ಕೆ ರಾಜೇಶ್ವರಿ ಯಾರು ಅಂತ ಗೊತ್ತಿರೋದಿಲ್ಲ. ಯಾಕೆ ಅಂತಂದರೆ ನನ್ನ ಹಳೆಯ ವಿಡಿಯೋದಲ್ಲಿ ನೋಡಿದಾಗ ನಮ್ಮ ಶಾಪಲ್ಲಿ ಒಂದು ಹುಡುಗಿ ಬಂದು ಕೆಲಸ ಮಾಡ್ತಾಯಿದ್ರು. ಅವರೇ ರಾಜೇಶ್ವರಿ ಅಂತ ಹೇಳಿ. ಆ ವ್ಲಾಗಲ್ಲೆಲ್ಲ ನೋಡಿರ್ತೀರಾ, ಪ್ರಗತಿ ಬರ್ತಡೇಲಿ ನೋಡಿರ್ತೀರಾ. ಅವ್ರನ್ನ ಮತ್ತೆ ಇವಾಗ ನನ್ನ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಸುಮಾರು ವರ್ಷ ಆದಮೇಲೆ ನನ್ನ ವ್ಲಾಗಲ್ಲಿ ಬರ್ತಾ ಇರೋದು ಅಂತ ಹೇಳಬಹುದು. ಅವರು ಇವಾಗ ಅಕ್ಕ ಮನೇಲೇ ಇದ್ದಾರೆ. ಸರಿ ಅಂತ ಹೇಳ್ಬಿಟ್ಟು ಅವ್ರನ್ನೂ ನೋಡ್ಕೊಂಡು ಬಂದಂಗೆ ಆಗುತ್ತೆ ಅಂತ ಹೇಳಿ ಹೊರಟೆ. ಎಲ್ಲ ಬರ್ತಾ ಇದ್ದಾಳೆ. ಗೊತ್ತಾಗಿಲ್ವಾ? ಅಕ್ಕ ಯಾರು ಬಂದಿಲ್ಲ? ಮಮ್ಮಿ ಇದ್ದಾರಾ? ವಿಶ್ ಮಾಡಿ. ಹ್ಯಾಪಿ ಬರ್ತ್ಡೇ ಮಾಡ್ತಾರೆ ಈಗ. ಹೇಳು ಹ್ಯಾಪಿ ಬರ್ತ್ಡೇ. ಹೇಳು ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಟು ಯು ನಾ.
ರೀಸೆಂಟಾಗಿ ಇವ್ರನ್ನ ನನ್ನ ಬ್ಲಾಗಲ್ಲಿ ನೋಡಿರ್ತೀರಾ, ಇನಿಕಾ ಅಂತ ಹೇಳ್ಬಿಟ್ಟು. ನಾವು ಮಂಗಳೂರಿಗೆ ಹೋಗಿದ್ವಿ, ಅವರು ಅವ್ರ ಮಾಮನ ಮದುವೆಗೆ ಹೋಗಿದ್ದು. ಸೊ ಅಲ್ಲಿಂದ ನೆಕ್ಸ್ಟು ಇವ್ರ ಮನೆಗೂ ನಾನು ಬಂದಿದ್ದೀನಿ ಒಂದು 2 ಸಾರಿ. ಸೊ ಅದನ್ನು ಕೂಡ ತೋರಿಸಿದ್ದೆ. ಇವತ್ತು ಅವ್ರದ್ದೇ ಬರ್ತಡೇ. ಅವ್ರ ಮನೆಗೆ ಅವ್ರ ಮಮ್ಮಿ ನನ್ನ ಇನ್ವೈಟ್ ಮಾಡಿದ್ರು. ಇನಿಕಾ ಗೊತ್ತಿರಲಿಲ್ಲ, ಹಾಗೆ ಹೋದ್ವಿ. ಆಂಟಿ ಬೇಕಾ? ಮೇಲಿದ್ದಾರ ಆಂಟಿ? ಕಾಣಿಸ್ತಾ ಇಲ್ವಾ ಆಂಟಿ? ಅಲ್ಲಿಲ್ಲ, ಮೇಲಿರೋದು. ಇನ್ನು ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರ್ತಾರೆ ಇವ್ರ ಮಮ್ಮಿ ಅಂತ ಹೇಳಿದೆ. ಅದೇ ಥರ ಸೇಮ್ ಎಕ್ಸಾಕ್ಟ್ ಕಾಪಿ ಥರ ಅವ್ರ ಮಗಳು. ಅವ್ರ ಅಮ್ಮ ಹೆಂಗಿದಾರೋ ಹಂಗೇನೆ ಅವರು. ಹಾಕ್ಬಿಟ್ಟು ಆಮೇಲೆ ವಾಟರ್ ಕಲರ್ ಇಂದ ಮಾಡ್ತೀನಿ. ವಾವ್, ಸಖತ್ತಾಗಿದೆ. ಇದೇನ್ ಬೋರ್ಡಾ? ಕ್ಯಾನ್ವಾಸ್ ಬೋರ್ಡ್. ಸಖತ್ತಾಗಿದೆ. ಪೇಂಟಿಂಗ್ ಗೋಸ್ಕರನೇ. ನನ್ಗೆ ದೇವ್ರ ಇಷ್ಟ ಅಂತನಾ? ನೀನ್ ನೋಡಿದ್ಯಾ? ಥ್ಯಾಂಕ್ ಯು. ಸಖತ್ತಾಗಿದೆ, ಸೂಪರ್. ಸಖತ್ ಟ್ಯಾಲೆಂಟೆಡ್ ನಮ್ಮ ಇನಿಕಾ. ಸೂಪರಾಗಿ ಬಂದಿದೆ, ಎಲ್ಲ ಡೀಟೇಲ್ಸ್ ಎಲ್ಲ ಸಖತ್ತಾಗಿ ಬಂದಿದೆ. ಇನ್ನ ಅದು ಪೇಂಟ್ ಮಾಡಿದ್ರೆ ಇನ್ನು ಚೆನ್ನಾಗಿ ಫುಲ್ ಕಲರ್ಫುಲ್ ಆಗಿ ಕಾಣಿಸುತ್ತೆ. ಇದು ಅಕ್ಕ ಹೇಳಿದ್ರು ಒಂದ್ಸತಿ, ನಾವ್ ಲಾಸ್ಟ್ ಟೈಮ್ ಎಲ್ಲೋ ಬರುವಾಗ ಇದು ಎಲ್ಲೋ ಮೀಟ್ ಆಗೋಣ ಅಂತಿತ್ತು, ಬಟ್ ನಾವು ಚಿಕ್ಕಮಂಗ್ಳೂರಲ್ಲಿ ಇದ್ವಿ ಅಂತ ಬರಕ್ಕಾಗಿರ್ಲಿಲ್ಲ. ಆಯ್ತಾ, ಅವಾಗ ಇದು ಮಾಡಿದೆ ನಿಮಗೋಸ್ಕರ. ಹಾ, ನಿಮ್ ಬರ್ಡೇಗೆ, ನಿಮ್ ಬರ್ತ್ಡೇಗೆ ಬರೋಣ ಅಂತ ಇದ್ದಿದ್ದು. ಆಮೇಲೆ ಅದು ಇದೆಲ್ಲ ನಿಮಗೋಸ್ಕರ ಗಿಫ್ಟ್ ಮಾಡಿದ್ದೆ. ಆಮೇಲೆ ಅದು ಪೇಂಟ್ ಮಾಡೋದಿರ್ಲಿಲ್ಲ ಅಷ್ಟೇ, ನನಗೂ ಟೈಮ್ ಸಿಕ್ಕಿರ್ಲಿಲ್ಲ. ಬಟ್ ಡ್ರಾಯಿಂಗ್ ಮಾಡಿದ್ದೆ. ಸೂಪರ್. ತುಂಬ ಟ್ಯಾಲೆಂಟ್ ಅಂತ ಹೇಳ್ಬೋದು. ತುಂಬ ಖುಷಿ ಆಯಿತು. ಯಾಕೆ ಅಂತಂದರೆ ಪ್ರತಿ ಸಲ ನಾನು ಅವ್ರ ಜೊತೆ ಮೀಟ್ ಮಾಡೋಕ್ಕೆ ಹೋದಾಗ ಅಂತಂದರೆ ಇನಿಕಾ ಅಥವಾ ಅವ್ರ ಮಮ್ಮಿ ಅಂಬಿಕಾ ಅಂತ, ಅವ್ರನ್ನ ಮೀಟ್ ಮಾಡೋಕ್ಕೆ ಹೋದಾಗ ಯಾರಿಗಾದ್ರೂ ನಮ್ಮನ್ನು ಪರಿಚಯ ಮಾಡಬೇಕಂತಂದರೆ ಇವರು ನನ್ನ ಫ್ಯಾಮಿಲಿ ಫ್ರೆಂಡ್ ಅಂತ ಹೇಳಿ ಪರಿಚಯ ಮಾಡ್ತಾರೆ. ಆಮೇಲೆ ಸುಮಾರು 15 ವರ್ಷದ ಫ್ರೆಂಡ್ಶಿಪ್ಪು, ಇವ್ರು ನಮ್ಮ ಫ್ಯಾಮಿಲಿನೇ ಆಗಬೇಕು ಅಂತಲೇ ಹೇಳ್ತಾರೆ. ಸೊ ಅದೆಲ್ಲ ಕೇಳಿದಾಗ ಒಂಥರ ಖುಷಿ ಆಗುತ್ತೆ. ಆ್ಯಂಡ್ ಪ್ರತಿಯೊಂದು ಸಲನೂ ನಮ್ಮನ್ನು ನೆನೆಸ್ಕೊತಾರೆ ಅಂತ ಅಂದಾಗ ಇನ್ನೂ ಒಂಥರ ಖುಷಿ. ನಾನು ಎಷ್ಟೇ ಫಂಕ್ಷನಿಗೆ ಕರೆದಿದ್ರು, ಅವ್ರು ಬ್ಯುಸಿ ಇದ್ರೂ ಎಲ್ಲ ಫಂಕ್ಷನ್ಗೂ ಆಲ್ಮೋಸ್ಟ್ ಅಟೆಂಡ್ ಮಾಡಿದ್ದಾರೆ. ಪ್ರೀತಮ್ ನಾಮಕರಣಕ್ಕೆ ಒಂದು ಬರೋಕ್ಕಾಗಿರಲಿಲ್ಲ ಅನಿಸುತ್ತೆ, ಅಷ್ಟೇ ಬಂದಿರಲಿಲ್ಲ. ಅದು ಬಿಟ್ಟರೆ ಪ್ರಗತಿಯ ಹುಟ್ಟಿದಾಗ ಪ್ರಗತಿ ನೋಡೋಕ್ಕೂ ಸಹ ಬಂದಿದ್ದರು ಅಮ್ಮಮ್ಮ ಮನೆಗೆ. ಅಲ್ಲಿಂದನೂ ತುಂಬಾ ಲಾಂಗ್ ಫ್ರೆಂಡ್ಶಿಪ್ ಅಂತಲೇ ಹೇಳ್ಬೋದು. ಅವರು ತುಂಬ ಬ್ಯುಸಿ ಇರ್ತಾರೆ, ಬಟ್ ಫ್ರೀ ಟೈಮಲ್ಲಿ ನೆನಪಾದ ತಕ್ಷಣ ನನಗೆ ಫೋನ್ ಮಾಡಿ ಮಾತಾಡಿಸ್ತಾರೆ. ಅದೆಲ್ಲ ನಂಗೆ ತುಂಬ ಖುಷಿ ಆಗುತ್ತೆ. ಯಾವಾಗಲೂ ಸ್ನೇಹಿತರು ಇರಬೇಕು ಅಂತ ಹೇಳ್ತಾರಲ್ಲ, ಅದರೊಳಗೆ ಇವರೊಂದು ಪಾರ್ಟ್ ಅಂತಲೇ ಹೇಳ್ಬೋದು ನನಗೆ. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ನಾನು ಬ್ಲಾಗ್ ಮಾಡ್ತೀನಿ ಅಂದಾಗ ಈ ಥರ ಬಂದು ವಿಡಿಯೋ ಮಾಡ್ಕೊ ನೀನು, ಹಾಗೆ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊ, ಈ ಥರ ವಿಡಿಯೋ ಮಾಡ್ಕೊ ಅಂತೇಳಿ ಅವ್ರು ನನಗೆ ಸಜೆಷನ್ ಕೊಡ್ತಾರೆ. ಸುಮಾರು ಜನ ನಾನು ಬ್ಲಾಗ್ ಮಾಡಬೇಕಾದ್ರೆ ಅವ್ರಿಗೆ ಯೋಚನೆನೇ ಇರುತ್ತೆ, ಇವ್ರು ನಾನು ವಿಡಿಯೋ ಮಾಡಿ ಹಾಕೊಂಡು ಬಿಡ್ತಾರೆ, ಆ ಥರ ಒಂದು ಯೋಚನೆಯಲ್ಲಿ ಇರ್ತಾರೆ. ಬಟ್ ಇವ್ರು ಹಂಗಲ್ಲ, ಬನ್ನಿ ವಿಡಿಯೋ ಮಾಡ್ಕೊಳ್ಳಿ, ಅಯ್ಯೋ ಹಂಗೇನಿಲ್ಲ, ಇದೇ ಥರ ಪ್ಲಾನ್ ಮಾಡ್ಕೊಂಡು ಬಾ, ನಿಂದೇನು ಐಡಿಯಾ ಇದೆಯೋ ಅದೇ ಥರ ವಿಡಿಯೋ ಮಾಡ್ಕೊಂಡು ಬಾ ಅಂತ ಎಲ್ಲ ಹೇಳಿ ಸಪೋರ್ಟ್ ಮಾಡ್ತಾರೆ. ಆಮೇಲೆ ನಾನು ಯೂಟ್ಯೂಬ್ ಮಾಡ್ತೀನಿ ಅಂದಾಗ ಪ್ರತಿಯೊಂದು ವ್ಲಾಗ್ನ ನೋಡಿ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತೇಳಿ ಸ್ಟಾರ್ಟಿಂಗಿಂದನೂ ಕೂಡ ನನಗೆ ಸಪೋರ್ಟ್ ಮಾಡಿದ್ರು. ಈ ಥರನೇ ಇರಬೇಕು, ಹೀಗೆ ಮಾಡಬೇಕು, ಹಿಂಗೆ ಮುಂದಕ್ಕೆ ಹೋಗಬೇಕು, ಇನ್ನೂ ನೀನು ಅಚೀವ್ ಮಾಡಬೇಕು, ನೀನು ಇನ್ನೂ ಎತ್ತರಕ್ಕೆ ಬರಬೇಕು, ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಬೇಕು, ಹೀಗೆಲ್ಲ ವಿಶ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಒಬ್ಬರನ್ನ ಎಷ್ಟು ಚೆನ್ನಾಗಿ ಅಪ್ರಿಷಿಯೇಟ್ ಮಾಡ್ತಾರೆ ಅಂತ ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಬಟ್ ಇದೆಲ್ಲ ಕಲಿಬೇಕು ಅಥವಾ ಬೈ ಬರ್ತ್ ಬಂದಿದೆಯೋ ಗೊತ್ತಿಲ್ಲ, ತುಂಬ ಚೆನ್ನಾಗಿದೆ. ಅದೆಲ್ಲ ನಂಗೆ ತುಂಬ ಇಷ್ಟ ಆಯಿತು. ಸೊ ಇದಿಷ್ಟ ಆಯಿತು ನನ್ನ ಫ್ಯಾಮಿಲಿ ಫ್ರೆಂಡ್ ಬರ್ತ್ಡೇಗೆ ಹೋಗಿದ್ದು. ನಾನು ರೇರು, ನೀವು ನೋಡ್ದಂಗೆ ಆ ಥರ ಎಲ್ಲೂ ಹೋಗೋದಿಲ್ಲ, ಇಷ್ಟ ಆಗೋದಿಲ್ಲ. ಕೆಲವೊಂದು ಜಾಗಗಳು ನನಗೆ ಏನೋ ಒಂಥರ ಇಷ್ಟ ಆಗಲ್ಲ, ಬಟ್ ಹೋಗ್ಬೇಕು ಅಂತ ಮನಸ್ಸಾಗ್ತಾ ಇದೆ ಅಂತ ಅಂದಾಗ ಕೆಲವೊಂದು ಜಾಗಕ್ಕೆ ನಾನು ಹೋಗ್ಬಿಡ್ತೀನಿ. ಅದರೊಳಗೆ ಇವ್ರ ಮನೇನೂ ಕೂಡ ಅಷ್ಟೇ. ಪ್ರಗತಿ ಆ್ಯಂಡ್ ಇನಿಕಾ ಇಬ್ಬರೂ ಕೂಡ ಒಂದೇ ಏಜ್ ಅವರು. ಸೊ ಒಂದೇ ಕ್ಲಾಸು, ಆದರೆ ಅವರು ಏರ್ಫೋರ್ಸ್ ಸ್ಕೂಲಲ್ಲಿ ಓದ್ತಾ ಇರೋದು, ಪ್ರಗತಿ ಆರ್ಮಿ ಪಬ್ಲಿಕ್ ಸ್ಕೂಲಲ್ಲಿ ಓದ್ತಾ ಇರೋದು. ಇಬ್ರಿಗೂ ಜಸ್ಟ್ ಒಂದು 2 ಡೇಸ್ ಪರಿಚಯದಲ್ಲಿ ಇಷ್ಟು ಕ್ಲೋಸ್ ಫ್ರೆಂಡ್ ಆಗಿಬಿಟ್ರು. ಇನಿಕಾ, ಪ್ರಗತಿ, ಆಮೇಲೆ ಅಥರ್ವ ಮತ್ತು ಪ್ರೀತಮ್, ಇವರಿಬ್ರಿಗೂ ಒಂದು ಒಳ್ಳೆ ಬಾಂಡಿಂಗ್. ಸೊ ಒಂದು ಒಳ್ಳೆ ಟೈಮನ್ನು ಸ್ಪೆಂಡ್ ಮಾಡಿ ಹೊರಟ್ವಿ. 20 minutes ಅಷ್ಟೇ. ಬಾಯ್ ಬಾಯ್. ಅಲ್ಲಿ ಆಂಟಿಗೆ ಬಾಯ್ ಮಾಡು. ಬಾಯ್ ಬಾಯ್. ಅವ್ನು ಹಂಗೆ ಕೊಡಕ್ ಬರ್ತಾರೆ. ಬಾಯ್ 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 ಬಾಯ್. ಬೇಜಾರಾಗ್ಬೇಡ. ಬಾಯ್. ಹೋಪ್ ಇಟ್ಕೊಳ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ. ವ್ಲಾಗ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗ್ತೀನಿ ಇನ್ನೊಂದು ಬ್ಯೂಟಿಫುಲ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.